ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಸೌತೆಕಾಯಿ ದೋಸೆ ಮಾಡ್ಕೊಳ್ತಿದ್ದೀನಿ. ತುಂಬ ಸಿಂಪಲ್ ಆಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ಬೇಳೆ ಎಲ್ಲ ಏನು ಬಳಸ್ತಾ ಇಲ್ಲ, ಮತ್ತು ಹುಳಿ ಬರೆಸೋ ಅವಶ್ಯಕತೆ ಕೂಡ ಇರಲ್ಲ. ನಾನು ಚಟ್ನಿ ಪುಡಿ ಹಾಕೊಂಡು ಕೂಡ ರೋಲ್ ಮಾಡ್ಕೊಂಡಿದ್ದೀನಿ. ಈ ಥರನೂ ಮಾಡ್ಕೊಳ್ಬೋದು, ಪ್ಲೈನ್ ದೋಸೆ ಥರ ಕೂಡ ಮಾಡ್ಕೊಳ್ಬೋದು. ಏನೇನು ಬೇಕು ನೋಡೋಣ. ಸೌತೆಕಾಯಿ ತೊಗೊಂಡಿದ್ದೀನಿ. ಈ ಥರ ಸೌತೆಕಾಯಿ ನಾರ್ಮಲಾಗಿ ಸಿಗುತ್ತಲ್ಲ ಅದು. ನೀವು ತಿನ್ನೋದಕ್ಕೆ ಉಪಯುಕ್ತ ಸೌತೆಕಾಯಿ ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೊಳ್ಬೋದು. ಸೌತೆಕಾಯಿ ತುರಿದಿಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತ. ಹಾಗೆ ತೆಂಗಿನಕಾಯಿ ತುರಿ 2 ಸ್ಪೂನ್ ಅಷ್ಟಿದೆ. 1 ಹಸಿಮೆಣಸಿನ್ಕಾಯಿ ಇದೆ. ಹಾಗೆ 1 ಕಡ್ಡಿ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ 1/4 ಸ್ಪೂನಷ್ಟು, ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ರಾತ್ರಿನೇ ನೆನೆಸಿಟ್ಟಿದ್ದೆ, ಬೆಳಿಗ್ಗೆ ಟಿಫನ್ ಮಾಡ್ತಾರಿಂದ. ನೀವೇನಾದ್ರು ರಾತ್ರಿಗೆ ಟಿಫನ್ಗೆ ಉಪಯೋಗಿಸ್ಕೋತೀವಿ ನೈಟ್ಗೆ ಏನಾದಾದರೆ, ನೀವು ಊಟದ ಬದಲಿಗೆ ಲೈಟಾಗಿ ಫುಡ್ ತೊಗೋತೀವಿ ಅಂದರೆ ನೀವು ಮಧ್ಯಾಹ್ನ ಅಕ್ಕಿ ನೆನೆಸಿಟ್ಕೊಳ್ಳೋದು. ಇದೇ ಕಪ್ಪಲ್ಲಿ ಅಕ್ಕಿ ನೆನೆಸಿಟ್ಟಿದ್ದು 4 ರಿಂದ 5 ದೋಸೆ ಆಗುತ್ತಿದ್ದು. ತುಂಬ ಸಿಂಪಲ್ಲು. ನಾವು ದೋಸೆ ದೋಸೆ ಅಕ್ಕಿ 1 ಕಪ್ ತೊಗೊಂಡೆ. ಸೌತೆಕಾಯಿ ತುರಿನ ಒಂದು ಅರ್ಧ ಕಪ್ ತೊಗೊಂಡ್ರೆ ಸಾಕಾಗುತ್ತೆ. ಕಾಯಿ ತುರಿ ಬೇಕಾದರೆ ಹಾಕೊಳ್ಳೋಂಥದ್ದಷ್ಟೇ, ಆಪ್ಷನಲ್ಲು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮಿಕ್ಸ್ ಜಾರ್ಗೆ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಹಾಗೆ ಸೌತೆಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಜೀರಿಗೆ, ಅಕ್ಕಿ ಎಲ್ಲನೂ ಹಾಕ್ಕೊಂಡು ಮೊದಲು ನೀರು ಹಾಕ್ತೇನೆ, ನುಣ್ಣಗೆ ರುಬ್ಕೊಳ್ಳಿ. ನಿಮ್ಗೆ ಅವಶ್ಯಕತೆ ಇದ್ದರೆ ನೀರು ಹಾಕ್ಕೊಳ್ಳಿ. 1 ನಿಮಿಷದಷ್ಟು ಹಾಗೆ ಗ್ರೈಂಡ್ ಮಾಡಿ. ಉಪ್ಪೆಲ್ಲ ಹಾಕಿರೋದ್ರಿಂದ ಸೌತೆಕಾಯಿ ಬೇಗ ನೀರು ಬಿಟ್ಕೊಳ್ಳುತ್ತೆ. ಅಕ್ಕಿ ಕೂಡ ನೆಂದಿರೋದ್ರಿಂದ ನೀರು ಅಷ್ಟೊಂದು ಎಳ್ಕೊಳ್ಳೋದಿಲ್ಲ. ಅದು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ಉದ್ದಿನಬೇಳೆ ಏನೂ ಹಾಕಿಲ್ಲಲ್ಲ, ಇಮಿಡಿಯೇಟ್ ದೋಸೆ ಥರ ಯೂಸ್ ಮಾಡ್ಕೊಳ್ಬೋದು. ಇನ್ಸ್ಟಂಟ್ ದೋಸೆ ಕೂಡ ಇದು. ನೀವು ಈ ಹಿಟ್ಟನ್ನು ಮಿಕ್ಕಿದ್ರೆ ಫ್ರಿಜ್ಗೆ ಇಟ್ಕೋಬೇಕಾಗತ್ತೆ. ಹುಳಿ ಬಂದರೆ ಚೆನ್ನಾಗಿರಲ್ಲ ಹಿಟ್ಟಿದು. ಮಿಕ್ಸಿ ಜಾರೆಲ್ಲ ತೊಳೆದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ರೆಡಿ ಮಾಡ್ಕೊಳ್ಳಿ. ನೀವು ಇದರಲ್ಲಿ ತೆಳ್ಳ ದೋಸೆ ಕೂಡ ನೀರು ದೋಸೆ ಥರ ಕೂಡ ಹಾಕ್ಕೊಳ್ಬೋದು. ಈ ದೋಸೆನ ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಪ್ರತಿ ಸಲ ದೋಸೆ ಹಾಕಬೇಕಾದ್ರಷ್ಟೇ ಈ ಥರ ಸ್ವಲ್ಪ ಕೈ ಆಡಿಸ್ಕೊಂಡೇ ಹಾಕೋಬೇಕಾಗತ್ತೆ. ಇಮಿಡಿಯೇಟ್ ಮಾಡ್ಕೊಳ್ಳಿ ಈ ದೋಸೆನ. ಹೆಂಚಿನ ಸ್ವಲ್ಪ ದೋಸೆ ಹಾಕುವಾಗ ಲೋ ಫ್ಲೇಮ್ ಇಟ್ಕೊಳ್ಳಿ. ನಾನಿಲ್ಲಿ ಒಂದು ಸಾದಾ ದೋಸೆ, ಒಂದು ಚಟ್ನಿ ಪುಡಿ ಹಾಕಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪ್ಲೈನ್ ದೋಸೆ ಮಾಡ್ಕೊಳ್ತಾ ಇರೋದು. ನೀವು ಎಷ್ಟು ತೆಳ್ಳಗೆ ಬೇಕಾದ್ರೂ ಕೂಡ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಸ್ಪೂನು ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿದ್ದು ಹಾಕಿಬಿಟ್ಟು ಮುಚ್ಚಿಟ್ಟಿದ್ದೆ. ಮುಚ್ಚಿನೇ ಬೇಯಿಸ್ಕೋಬೇಕು ಈ ದೋಸೆನ, ಹಾಗೆ ಫ್ರೈ ಮಾಡೋದು ಚೆನ್ನಾಗಿರಲ್ಲ. 2 ಸೈಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲು, ತುಂಬಾ ರುಚಿಯಾಗಿರುತ್ತೆ. ನಿಮ್ಗೆ ಏನಾದ್ರು ತುಂಬ ಹೀಟ್ ಆಗಿದೆ ಅಂತ ಕೂಡ ಸೌತೆಕಾಯಿ ದೋಸೆ ಮಾಡ್ಕೊಳ್ಬೋದು. ಅವಾಗ ಕೂಡ ಕಣ್ಣೆಲ್ಲ ಹುರಿತಾ ಇದೆ, ಕಣ್ಣು ತುಂಬ ಹೀಟ್ ಆಗಿದೆ ಅಂತ ಅಂದಾಗ ಸೌತೆಕಾಯಿ ದೋಸೆ ಮಾಡ್ಕೊಳ್ಳೋದ್ರಿಂದ ಕೂಡ ಕಣ್ಣಿಗೆ ತಂಪಾಗುತ್ತೆ. ಸೌತೆಕಾಯಿ ತಂದು ಏನಾದ್ರು ಬಲ್ತೋಗಿದೆ ಉಪಯೋಗಿಸೋಕ್ಕಾಗಲ್ಲ ಅಥವಾ ಬಾಡೋಗಿದೆ ಅಂತ ಕೂಡ ಈ ಥರ ದೋಸೆಗೆ ಉಪಯೋಗಿಸ್ಕೊಳ್ಬೋದು. ನಾನು ಒಂದು ಪ್ಲೈನ್ ದೋಸೆ ಮಾಡಿದ್ದೀನಿ. ಇನ್ನೊಂದು ದೋಸೆನ ಸ್ವಲ್ಪ ಚಟ್ನಿ ಪುಡಿ ಹಾಕಿ ಮಾಡ್ಕೊಳ್ತಿದ್ದೀನಿ. ಇದು ದೋಸೆ ಕೂಡ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಟು 1 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದಮೇಲೆ ಲೋ ಫ್ಲೇಮ್ ಮಾಡಿಬಿಟ್ಟು ಚಟ್ನಿ ಪುಡಿ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಎಲ್ಲ ಹಾಕ್ಬಿಟ್ಟು ಲೋ ಫ್ಲೇಮ್ನಲ್ಲಿ 1/4 ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು. ಮೇಲೇನು ಮುಚ್ಚೋದು ಬೇಡ, ಹಾಗೆ ಫ್ರೈ ಮಾಡ್ಕೊಳ್ಳಿ. ನೀವು ಈ ಚಟ್ನಿ ಪುಡಿ ಹಾಕಾದ್ಮೇಲೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತಂದರೆ ಹಸಿ ಈರುಳ್ಳಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಎಲ್ಲ ಕೂಡ ಮೇಲೆ ಉದಿಸ್ಕೊಂಡು ರೋಲ್ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ನಾನು ಬರೀ ಪ್ಲೈನ್ ಚಟ್ನಿ ಪುಡಿ ಹಾಕ್ತಾಯಿದ್ದೀನಿ. ಅದಕ್ಕೆ ತೆಂಗಿನಕಾಯಿ ತುರಿ ಎಲ್ಲ ಹಾಕಿರೋದ್ರಿಂದ ಇದಕ್ಕೇನೋ ಹಾಕೋ ಅವಶ್ಯಕತೆ ಇಲ್ಲ ಅಂತ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ರೋಲ್ ಮಾಡಿ ಕೂಡ ನೀವು ಡಬ್ಬಿಗೆ ಹಾಕ್ಬೋದು. ಮತ್ತು ಈ ದೋಸೆ ಸಾಫ್ಟಾಗಿರುತ್ತೆ, ಹುಳಿ ಇರೋದಿಲ್ಲ. ತುಂಬಾ ತಿನ್ನೋದಕ್ಕೆ ಅಸಿಡಿಟಿನೂ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೋಡಲ್ಲ ಎಷ್ಟು ಸಿಂಪಲ್. ನಾನು ಇಲ್ಲಿ ಚಟ್ನಿ ಪುಡಿ ಮತ್ತು ಚಟ್ನಿ 2 ತೊಗೊಂಡಿದ್ದೀನಿ, ಶೇಂಗಾ ಚಟ್ನಿ. ಈ ರೋಲ್ ಮಾಡಿರೋ ಚಟ್ನಿ ದೋಸೆನಂತೂ ಯಾವಾಗನ ತಿನ್ನಿ, ಸಾಫ್ಟಾಗಿ ತುಂಬಾ ರುಚಿಯಾಗಿರುತ್ತೆ. ಈ ಥರ ಚಟ್ನಿನೇ ಬೇಕಂತಿಲ್ಲ, ನೀವು ಒಂದು ಉಪ್ಪಿನಕಾಯಿ ಅಥವಾ ತುಪ್ಪದಲ್ಲಿ ಮೊಸರಲ್ಲಿ ಕೂಡ ತಿನ್ನಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ,